ಇರುವಂತ ತೇರನ್ನ ಆ ಒಂದು ಲಚ್ಚಾಣ ಗ್ರಾಮದಿಂದ ಪೂಜ್ಯರು ಹಿಂಗ ಕೈ ಮಾಡಿ ಆ ಒಂದು ಶಂಕರಲಿಂಗ ಗುರುಗಳಿಗೆ ಗೂಳಿಗೆ ನಮಸ್ಕಾರ ಮಾಡಿ, ಇದು ಕಕ್ಕಳ ಮೇಲಿಗೆ ಯಾವತ್ತೂ ಅಂದ ಚಂದವನ್ನು ಕೆಡದಂತೆ ಈ ಗುರುನಾಥನು ಸದ್ಗುರುವಿನ ಗುರುನಾಥನ ಆಜ್ಞೆ ಇಂತಿದು, ಇದು ಮುಕ್ಕಾಗದಂತೆ ಮುಕ್ತಿಯನ್ನು ಪಡ್ಕೊಳ್ಳುವಂತ ತೇರಾಗಲು ಅಂತ ತಿಳ್ಕೊಂಡು ಈಗ ನಂಗೆ ರೋಡ್ ಬ್ಯಾರೆ ರೀ. ಆಗಿನ ಸಮಯದೊಳಗ ಗಾಡಿಯ ಒಂದು ದಾರಿ ರೀ, ಅಂತ ತೆಗ್ಗು ಬಗ್ಗಿನೊಳಗ ಹೂವು ಯಾವ ರೀತಿ ಸಾಗುತ್ತಾ ಇದೆ. ಈಗ ಹೊಳಿ ಮೇಲೆ ನೀರಿನ ಮೇಲೆ ಒಂದು ಹೂವು ಇಟ್ಟರೆ ಹೆಂಗ ಸರಳವಾಗಿ ಸಾಗುತ್ತಾ ಇದೆ, ಹಂಗ ಮಹಾತ್ಮರು ಅಮೃತಸ್ಥದಿಂದ ಆ ತೇರನ್ನು ಬೀಳುಕೊಟ್ಟಾಗ ಅದು ಲಚ್ಚಾಣದಿಂದ ಕಕ್ಕಳ ಮೇಲೆ ತನಕ ಯಾರೂ ಹಗ್ಗ ಹಿಡದಿಲ್ಲ, ಯಾರೂ ಒತ್ತಿಲ್ಲ. ತಮ್ಮ ಒಂದು ದಿವ್ಯ ಶಕ್ತಿಯಿಂದ ಆ ಲಚ್ಚಾಣದಿಂದ ಎಲ್ಲಿಗೆ ಬಂತು ಅಂತಂದ್ರೆ ಕಕ್ಕಳ ಮೇಲಿಗೆ ಬಂತಂದ್ರಿ. ಆ ಕಕ್ಕಳ ಮೇಲಿಗೆ ಎಲ್ಲಿ ಬಂದು ತೇರು ನಿಂತಿತ್ತು ಅಂತಂದ್ರೆ 6 ವರ್ಷದ ಬಾಲಕನಿದ್ದಾಗ ಅವರವನ ಜೊತೆಗೆ ಕೂಲಿ ಕೆಲಸಕ್ಕೆ ಹೋದಾಗ ಅಲ್ಲೊಂದು ಬೆಂಡಿನ ತೇರು ಮಾಡಿದ್ದ. ಆ ಬೆಂಡಿನ ತೇರನ್ನು ಮಾಡಿ ತೇರು ಎಳೆಯುವುದಕ್ಕಾಗಿ ಜಾಗ ಏನು ಬೇಡಿದ್ನಲ್ರಿ, ಆ ಜಾಗದೊಳಗೆ ಹೋಗಿ ತೇರು ನಿಂತಂತ್ರಿ. ಯಾರ್ದ್ರಿ? ಲಚ್ಚಾಣ ಸಿದ್ಧಲಿಂಗ ಮುತ್ತವರು. ಅವಾಗ ಆ ತಾಯಿ ಲಿಂಗದೊಳಗೆ ಬೆರ್ತಿದ್ದಳು. ಅವಾಗ ಬಂದು ದೈವದವರು ಅಂತಾರೆಪ್ಪ, ಲಚ್ಚಾಣ ಸಿದ್ಧಲಿಂಗ ಮುತ್ತವರು ಚಿಕ್ಕವರಿದ್ದಾಗ ನಿಮ್ಮವ್ವ ಜಾಗ ಕೊಡ್ತೀನಿ ಅಂತ ತಿಳ್ಕೊಂಡು, ಹೊಲ ಕೊಡ್ತೀನಿ ಅಂತ ತಿಳ್ಕೊಂಡು, ತೇರು ಎಳೆಯೋದಕ್ಕಾಗಿ ಹೊಲ ಕೊಡ್ತೀನಿ ಅಂತ ತಿಳ್ಕೊಂಡು ಅಂದಾಳೆಪ್ಪ. ಅದಕ್ಕೆ ನಿಮ್ಮವನ್ನ ಋಣ ಮುಟ್ಟಿಸಬೇಕು ಅಂತಂದ್ರೆ ನೀವು ಜಾಗ ಕೊಡಬೇಕು, ಈ ಹೊಲ ಕೊಡಬೇಕು ಅಂತಂದಾಗ ನಮ್ಮವು ಮಾತು ಕೊಟ್ಟದ್ದು ನಾನ್ಯಾಕೆ ಕೊಡಬೇಕು ಅಂತ ತಿಳ್ಕೊಂಡು ತಿರಸ್ಕಾರ ಮಾಡಿದರು. 12 ವರ್ಷ ಪರ್ಯಂತರವಾಗಿ ತೇರ ಅಲ್ಲೇ ನಿಂತಂತ್ರಿ. ಯಾವ ಜಾಗದೊಳಗೆ ನಿಂತು ಯಾವ ಜಾಗ ಅಂತ ಬೇಡಿಕೊಂಡಿದ್ರು ಲಚ್ಚಾಣ ಸಿದ್ಧಲಿಂಗ ಮುತ್ತವರು, ಆ ಮಕ್ಕಳು ತಿರಸ್ಕಾರ ಮಾಡಿದಾಗ ಮುಂದೆ ಒಂದಲ್ಲ ಒಂದು ದಿವಸ ರವ ನರಕ ಅನುಭವಿಸಿ ಅವರೇ ಬಂದು ಗುರುಗಳೇ ಲಚ್ಚಾಣ ಮುತ್ತವರಿಗೆ ಏನು ಆಜ್ಞೆ ಕೊಟ್ಟಿದ್ದೆವು, ಲಚ್ಚಾಣ ಮುತ್ತ ಸಿದ್ಧಲಿಂಗ ಮುತ್ತಗೆ ಏನು ಮಾತು ಕೊಟ್ಟಿದ್ದೆವು, ನಮ್ಮವು ಏನು ಬೇಡ್ಯಾಳ ಅದರ 7 ಪಟ್ಟು ಹೊಲವನ್ನು ತಗೋ ಅಂತ ತಿಳ್ಕೊಂಡು ಭಕ್ತಿಯಿಂದ ಬಂದು ಧಾರೆಯನ್ನು ಎರೆದ್ರಂತೆ. ಯಾರೀ? ಅದೇ ತೇರು ಇವತ್ತಿನವರೆಗೂ ಸಹ ಆ ಕಕ್ಕಳ ಮೇಲೆ ಒಳಗೆ ಆ ಮಹಾತ್ಮರು ಮಾಡಿರುವಂಥ ಚಿಕ್ಕವರಿದ್ದಾಗ ಆ ಬೆಂಡಿನ ತೇರು ಹೋಗಿ ಇವತ್ತು ಭವ್ಯವಾಗಿರುವಂಥ ತೇರು, ಆ ತೇರು ಮಾಡಿರುವಂಥ ಪುಣ್ಯಾತ್ಮ ಯಾರು ಅಂತಂದ್ರೆ ಲಚ್ಚಾಣದ ಸಿದ್ಧಲಿಂಗ ಮುತ್ತವರು. ಅಂಥ ಲೀಲಾಗಳು ಒಂದಲ್ಲ ಎರಡಲ್ಲ ಅನೇಕ ಲೀಲೆಗಳು ನಡೆಯುತ್ತಿರುವಾಗ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಮಿರಿಗಿ ಅನ್ನುವಂಥ ಗ್ರಾಮ, ಆ ಮಿರಿಗಿ ಗ್ರಾಮದೊಳಗೆ ಹಾಲು ಮತದೊಳಗೆ ಅವತಾರವನ್ನು ತಾಳಿರುವಂಥ ಅನಂತರಾಯ ಹಾಗೂ ಕಾಶಿಬಾಯಿ ಅನ್ನುವಂಥ ಪುಣ್ಯ ದಂಪತಿಗಳು. ಅನಂತರಾಯ ಹಾಗೂ ಕಾಶಿಬಾಯಿಯ ಪುಣ್ಯ ದಂಪತಿಗಳ ಮಗನಾಗಿರುವಂಥ ಯಲ್ಲಪ್ಪ. ಆ ಯಲ್ಲಪ್ಪ ಕುಸ್ತಿ ಪೈಲ್ವಾನಾಗಿದ್ದ. ಒಂದು ಕಡೆ ಕುಸ್ತಿ ಹಿಡಿದು ಬದುಕನ್ನು ಬಂಗಾರ ಮಾಡಿಕೊಳ್ಳಬೇಕಂತ ತಿಳ್ಕೊಂಡು ಸಂಕಲ್ಪ ಮಾಡಿಕೊಂಡಾನ. ಅವನಿಗೆ ಮದುವೆ ಮಾಡ್ತಾ ಇದ್ದಾರೆ. ಮದುವೆ ಒಳ್ಳೆ ಅಂತಂದ್ರು ತಂದೆ ತಾಯಿಗಳು ಒತ್ತಾಯ ಮಾಡಿ ಮದುವೆ ಮಾಡಿದ್ರು. ಹೊನ್ನಮ್ಮ ಅನ್ನುವಂಥ ಅವಳ ಜೊತೆಗೆ ಮದುವೆ ಆಯಿತು. ಮುಂದೆ ಸಂಸಾರ ಪ್ರಾರಂಭವಾಯಿತು. ತುಂಬ ಗರ್ಭಿಣಿ ಆದಳು ಹೊನ್ನಮ್ಮ. ಆ ನವಮಾಸಗಳು ತುಂಬಿದಾಗಲೂ ಸಹ ಹೆರಿಗೆ ಸರಿಯಾಗ ಆಗಲಿಲ್ಲ. ಆ ಕೂಸು ತಿರುಗಿ ಆ ಒಂದು ತಾಯಿಯ ಒಂದು ಗರ್ಭದೊಳಗೆ ಆ ಕೂಸು ಸತ್ತಾಗ, ಯಾವಾಗ ಕೂಸು ಸತ್ತದಂತಂದ ಮೇಲೆ ಆ ಹೊನ್ನಮ್ಮನು ಸಾಯ್ತಾ ಇದ್ದಾಳೆ. ಯಾವಾಗ ಆ ಹೊನ್ನಮ್ಮನ ತಂದು ದಹನವನ್ನು ಮಾಡ್ತಾ ಇದ್ರೆ ಮತ್ತೆ ಹೇಳ್ತಾ ಇದ್ರೆ ಯಾರೂ ಯಲ್ಲಪ್ಪನವರು ನನಗೆ ಸಂಸಾರ ಬೇಡ ಅಂತಂದ್ರು. ಮತ್ತೆ ಎಲ್ಲ ತಂದೆ ತಾಯಿಗಳು ಕೂಡಿಕೊಂಡು ಇಡೀ ಊರು ದೈವದವರು ಕೂಡಿಕೊಂಡು ಲಕ್ಷ್ಮೀಬಾಯಿ ಅನ್ನುವಂಥ ಹೆಣ್ಣನ್ನು ಕರ್ಕೊಂಡು ಬಂದು ಮದುವೆ ಮಾಡಿಸ್ತಾ ಇದ್ದಾರೆ. ಅವಾಗಲೂ ಅದೇ ಸಮಯ ಸಂಸಾರ ಮಾಡಿ ಮುಂದೆ ಆ ತಾಯಿ ಲಕ್ಷ್ಮೀಬಾಯಿ ಗರ್ಭಿಣಿ ಆಗುತ್ತಾ ಇದ್ದಾಳೆ. ಯಾವಾಗ ಆ ಕೂಸು ಹೊರಗೆ ಬರದೆ ಹೋದಿದ್ದಾಗ ಆ ಕೂಸುನು ಅದೇ ಗರ್ಭದೊಳಗೆ ಪ್ರಾಣ ಹೋದಾಗ ಸ್ಮಶಾನಕ್ಕೆ ತಗೊಂಡು ಬಂದಾರ. ಯಲ್ಲಪ್ಪನವರು ಕುಸ್ತಿ ಆಡಿ ಕಡಗ ಪಡ್ಕೊಂಡಾರ. ಅಲ್ಲಿ ಕಡಗ ಪಡ್ಕೊಂಡಾರ ಕರೆ, ಇಲ್ಲಿ ಮನೆಯ ಕೀರ್ತಿ ಏನು ಮನೆಯ ಕಳಸ ಬೀಳ್ತಾ ಇದೆ. ಅಂದರೆ ಹೆಂಡತಿ ಪ್ರಾಣ ಹೋಗ್ಯಾದ. ಅಲ್ಲಿ ಮೆರವಣಿಗೆ ಮಾಡ್ಬೇಕಂತ ತಿಳ್ಕೊಂಡು ಭಕ್ತರು ವಿಚಾರ ಮಾಡ್ಯಾರ, ಇಲ್ಲಿ ಹೆಂಡತಿ ಪ್ರಾಣ ಹೋಗ್ಯದ, ಇನ್ನು ಅಲ್ಲಿ ಮೆರವಣಿಗೆ ಒಳಗೆ ಪಾಲ್ಗೊಳ್ಳಬೇಕು, ಎನ್ನ ಹೆಂಡತಿ ದೇಹವನ್ನು ಬಿಟ್ಟಾಳಿ ಇಲ್ಲಿ ಪಾಲ್ಗೊಳ್ಬೇಕು ಅಂತ ತಿಳ್ಕೊಂಡು ಯಾರೋ ಬಂದು ಹೇಳಿದ್ರಂತೆಪ್ಪ, ಯಲ್ಲಪ್ಪನವರೇ ಮಿರಿಗಿ ಒಳಗೆ ನಿಮ್ಮ ಹೆಂಡತಿ 2ನೇ ಹೆಂಡತಿ ಆ ಶಿವನ ಪಾದ ಸೇರ್ಯಾಳ. ಅವಾಗ ಮಹಾತ್ಮನಾಗಿರುವಂಥ ಯಲ್ಲಪ್ಪನ ಬಂದು
ದಹನವನ್ನು ಮಾಡ್ತಾ ಇದ್ದಾರೆ. ದಹನವನ್ನು ಮಾಡಿದಾಗ ಆ ಒಂದು ಲಕ್ಷ್ಮೀಬಾಯಿಯ ಗರ್ಭದೊಳಗಿರುವಂಥ ಶಿಶು ಎಲ್ಲಿ ಸಿಡಿದು ಬಂದು ಬಿತ್ತು ಅಂತಂದರೆ ಯಲ್ಲಪ್ಪನ ಪಾದದ ಮೇಲೆ ಬಂದು ಸಿಡಿದು ಬಿತ್ತು ಅಂತ್ರಿ. ಆ ಯಲ್ಲಪ್ಪನ ಪಾದದ ಮೇಲೆ ಸಿಡಿದು ಬಂದಾಗ ಯಲ್ಲಪ್ಪನವರು ಸ್ಮಶಾನದೊಳಗಿದ್ದಾಗಲೇ ವೈರಾಗ್ಯ ಬರ್ತಾ ಇದೆ. ಸಾಕು, ಇನ್ನು ಸಂಸಾರ ಸಾಕು, ಪ್ರಪಂಚವನ್ನು ಮಾಡೀನಿ, ಇನ್ನು ಪಾರಮಾರ್ಥವನ್ನು ಗೆಲ್ಲಬೇಕು, ಸಮರ್ಥವಾಗಿರುವಂಥ ಗುರುವನ್ನು ಹುಡುಕಾಡಬೇಕು ಅಂತ ತಿಳ್ಕೊಂಡು ಚಿಂತೆಯನ್ನು ಮಾಡುತ್ತಾ ಮಾಡುತ್ತಾ ಸಂಚಾರ ಮಾಡುತ್ತಿರುವಾಗ ಒಬ್ಬ ಸಾಧು ಬರ್ತಾ ಇದ್ದಾನೆ. ಇಸ್ಲಾಮ ಧರ್ಮದ ಸಾಧು ಬಂದು ಹೇಳ್ತಾ ಇದ್ದಾನೆ, ಆ ಕಡೆ ಈ ಕಡೆ ತಿರುಗಾಡಬೇಡೋ, ಮುಪ್ಪಿನ ಕಾಲಕ್ಕೆ ಮುಕ್ತಿಯನ್ನು ಪಡ್ಕೊಳ್ಳಬೇಕು ಅಂತಂದ್ರೆ ಈ ಸುಂದರ ದೇಹಕ್ಕೆ ಒಬ್ಬ ಗುರುನಾಥ ಬೇಕು. ಆ ಗುರುನಾಥ ಸಮರ್ಥವಾಗಿರುವಂಥ ಗುರು ಎಲ್ಲಿದಾನಂತಂದ್ಮೇಲೆ ಲಚ್ಚಾಣದೊಳಗೆ ಸಿದ್ಧಲಿಂಗ ಮುತ್ತವರು ಅದಾರ. ಆ ಲಚ್ಚಾಣದೊಳಗೆ ಸಿದ್ಧಲಿಂಗ ಮುತ್ತವರು ಅದಾರ. ಆ ಲಚ್ಚಾಣದೊಳಗಿರುವಂಥ ಸಿದ್ಧಲಿಂಗನ ಮುತ್ಯಾಗನ ಪಾದಕ್ಕೆ ನೀನು ಸಾಷ್ಟಾಂಗ ಹಾಕಿದ್ದೆ ಆದರೆ ನಿನ್ನ ಉದ್ಧಾರ ಮಾಡುವಂಥ ಶಕ್ತಿ ಆ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜ ಗುರುಗಳ ಸನ್ನಿಧಾನದೊಳಗೆ ಐತೆ ಅಂತ ತಿಳ್ಕೊಂಡು ಹೇಳಿದಾಗ ಅವಾಗ ಯಲ್ಲಪ್ಪ ಎಲ್ಲಿಗೆ ಬಂದ ಅಂತಂದರೆ ಆ ಲಚ್ಚಾಣಕ್ಕೆ ಬರ್ತಾ ಇದ್ದಾನೆ. ಯಾವಾಗ ಲಚ್ಚಾಣಕ್ಕೆ ಬಂದಾಗ ಗುರುಗಳ ಪಾದಕ್ಕೆ ಬಂದು ಸಾಷ್ಟಾಂಗ ಹಾಕಿ, ಗುರುಗಳೇ, ಗುರುವೇ, ಮಹಾಗುರುವೇ, ನೊಂದು ಬೆಂದಿರುವಂಥ ಈ ಜೀವ, ನೊಂದು ಬೆಂದಿರುವಂಥ ಈ ಜೀವಕ್ಕೆ ಶಿವನ ಮಂತ್ರವನ್ನ, ಪಂಚಾಕ್ಷರ ಮಂತ್ರವನ್ನ, ಷಡಕ್ಷರ ಮಂತ್ರವನ್ನ, ಮೌಸಪಿಂಡವಾಗಿರುವಂಥ ಈ ಶರೀರಕ್ಕೆ ಮಂತ್ರಪಿಂಡವಾಗಿ ಮಾಡುವಂಥ ಶಕ್ತಿ ತಮ್ಮ ಪಾದದೊಳಗದ ತಂದೆ ಎನ್ನು ಉದ್ಧಾರ ಮಾಡುವಂತ ತಿಳ್ಕೊಂಡು ಬಂದು ಗುರುವಿನ ಪಾದಕ್ಕೆ ಬಂದು ಶಿರಸಾಷ್ಟಾಂಗ ನಮಸ್ಕಾರ ಹಾಕ್ತಾ ಇದ್ದಾನೆ. ಯಾರು? ಯಲ್ಲಪ್ಪ. ಅವಾಗ ಗುರುಗಳು ನೋಡ್ತಾ ಇದ್ದಾರೆ ಅವನ ಚಿತ್ಕಳೆಯನ್ನು ಕಂಡು, ಇವನೇ ಯೋಗ್ಯ ನನ್ನ ಶಿಷ್ಯ. ಲಚ್ಚಾಣ ಸಿದ್ಧಲಿಂಗ ಮುತ್ಯಾಗ ಎಷ್ಟು ಮಂದಿ ಶಿಷ್ಯರಿದ್ದರು ಗೊತ್ತನ್ರಿ? 28,000 ಶಿಷ್ಯರಿದ್ದರು. ಮೊದಲಿನ ಶಿಷ್ಯ ಅರಿಕೇರಿ ಸಿದ್ದಪ್ಪ ಮಹಾರಾಜರು, ಕೊನೆಯ ಶಿಷ್ಯ ಇವೇನು ಈಗ ಬಂದಾನಲ್ರಿ ಅವರಾಗುತ್ತಾ ಇದ್ದಾನೆ. ಯಾರು? ಯಲ್ಲಾಲಿಂಗ ಮಹಾರಾಜರು. ಯಾವಾಗ ಯಲ್ಲಪ್ಪನವರು ಬಂದಾಗ ಚಿತ್ಕಳೆಯನ್ನು ಕಂಡು ಸಿದ್ಧಲಿಂಗ ಮುತ್ಯರಂತಾರ, ಗುರುವಿನ ಗುಲಾಮನಾಗಬೇಕು, ಗುರುವಿನ ಸೇವಾ ಮಾಡಬೇಕು, ಗುರುವಿನ ಮಠದೊಳಗೆ ನೀನು ಗೂಳಿಯಾಗಿರಬೇಕು. ಹೀಗಿರುವಾಗ ಸೇವಾ ಮಾಡಬೇಕು. ಸುಮ್ಮನೆ ಹಂಗೆ ಬಂದು 2 ಊದಿನ ಕಡ್ಡಿ ಬೆಳಗ್ಗೆ ಕಾಯಿ ಕರ್ಪೂರ ಮಾಡಿದ್ರೆ ಭಗವಂತನ ಒಲುಮೆ ನಿನಗಾಗುವುದಿಲ್ಲ. ಈ ಕಾಯವನ್ನು ದೇವಿ ಪಾದಕ್ಕೆ ಅರ್ಪಣೆ ಮಾಡಬೇಕು. ಕಾಯಿ ಒಳಗ ಕೊಬ್ಬರಿ ಇರಬೇಕು, ಈ ಮನುಷ್ಯನಿಗೆ ಕಬ್ಬರಿ ಇರಬೇಕಂತ್ರಿ. ಗುರುನಾಥ ನನ್ನವರು ತನ್ನವರು ಅಂತ ಅರು ಇಲ್ಲದ ಮನುಷ್ಯನನ್ನ ಅವನು ಏನು ಸಂಪತ್ತು ತಗೊಂಡು ಏನು ಮಾಡುವುದದ? ಗುರುವಿನ ಅರಿವಿನ ಗುರು ಬೇಕು. ಹೀಗಿರುವಾಗ ಸಮರ್ಥವಾಗಿರುವಂಥ ಗುರುವಿನ ಸನ್ನಿಧಾನಕ್ಕೆ ಬಂದಾಗ ಗುರು ಹೇಳ್ತಾ ಇದ್ದಾನೆ, ಆಳಾಗಿ ದುಡಿ ಅರಸನಾಗಿ ಮೆರಿ. ಇಲ್ಲಿ ಮಠದೊಳಗೆ ಬಂದು ಇಳಿದು ಕೂಳುತ್ತೆಂದು ಹೋದ್ರ ಯಲ್ಲಪ್ಪ ನೀನು ಎಲ್ಲ ಲಿಂಗನಾಗಿ ಮೆರೆದಿಲ್ಲೋ, ಇಲ್ಲಿ ಬಂದು ಸೇವಾ ಮಾಡು ಅಂತ ತಿಳ್ಕೊಂಡು 12 ವರ್ಷಗಳ ಪರ್ಯಂತರವಾಗಿ ಯಲ್ಲಪ್ಪ ಆ ಲಚ್ಚಾಣದೊಳಗೆ ಸೇವೆಯನ್ನು ಮಾಡ್ತಾ ಇದ್ದೀನಿ. 12 ವರ್ಷ ಆದ ಮೇಲೆ ಇನ್ನೊಂದು ದಿವಸ ಇತ್ತು, ಗುರುವೇ ನಾಳಿನ ದಿವಸ 12 ವರ್ಷ ಆಯಿತು, ನಿನ್ನ ಸನ್ನಿಧಾನದೊಳಗೆ ಬಂದೀನಿ, ಸೇವಾ ಮಾಡೀನಿ, ನನಗೆ ದೀಕ್ಷೆಯನ್ನು ಕೊಡು. ಇನ್ನೊಂದದು ಪರೀಕ್ಷೆ ಏನು? 7 ಮೊಳ ತೆಗ್ಗವನ್ನು ತೋಡಬೇಕು. ಆ 7 ಮೊಳ ತೆಗ್ಗನ್ನು ತೋಡಿ ಅದರೊಳಗೆ ನೀನು 3 ದಿನಗಳ ಪರ್ಯಂತರವಾಗಿ ಆ ತೆಗ್ಗಿನೊಳಗೆ ನೀ ಇರಬೇಕು. ಮ್ಯಾಲೆ ಮಣ್ಣು ಮುಚ್ಚಿರ್ತಾರ, ಕಲ್ಲು ಮುಚ್ಚಿರ್ತಾರ. ಜೀವಂತವಾಗಿ ಬಂದ್ರ ನಿನಗೆ ಮೋಕ್ಷ ಅದ, ಜೀವಂತವಾಗಿ ಬರದೇ ಹೋದ್ರೆ ಅದರೊಳಗೆ ನಿನಗೆ ಸಮಾಧಿ ಅಂತ ತಿಳ್ಕೊಂಡು ಮಹಾತ್ಮರು ಹೇಳಿದಾಗ ಆಯ್ತು ನನ್ನಪ್ಪ ಗುರುನಾಥ ಅಂತ ತಿಳ್ಕೊಂಡು ಸ್ವತಃ ಯಲ್ಲಪ್ಪ 7 ಮೊಳ ಒಂದು ತೆಗ್ಗನ್ನು ತೋಡ್ತಾ ಇದ್ದ. ತೆಗ್ಗನ್ನು ತೋಡಿ ಸ್ನಾನ ಮಾಡಿಕೊಂಡು ಬಂದು ಹರಿಯುವಂಥ ನೀರೊಳಗೆ ಸ್ನಾನ ಮಾಡಿಕೊಂಡು ಬಂದು ಗುರುಗಳ ಪಾದಕ್ಕೆ ಸಾಷ್ಟಾಂಗ ಹಾಕಿ ಆ ಗುರುಗಳ ಅಣತಿಯಂತೆ, ಗುರುಗಳ ಆದೇಶದಂತೆ, ಗುರುಗಳ ಆಜ್ಞೆಯಂತೆ ಆ ಬಂದು ಮಣ್ಣಿನೊಳಗೆ ಇರ್ತಾ ಇದ್ದಾನೆ. ತೆಗ್ಗಿನೊಳಗೆ ಇಟ್ಟು ಆ ಮಣ್ಣು ಎಳೆದು ಮ್ಯಾಲೆ 3 ಬಂಡಿ ಇಟ್ಟರು. 3 ದಿನಗಳ ಪರ್ಯಂತರವಾಗಿ ಯಲ್ಲಪ್ಪ ಶಿವನ ಧ್ಯಾನವನ್ನು ಮಾಡುತ್ತಾ, ಸದ್ಗುರುವಿನಾಥನ ಧ್ಯಾನವನ್ನು ಮಾಡುತ್ತಾ ತಲ್ಲೀನಾಗ್ಯಾನ. 3 ದಿನಗಳ ಆದ ಮೇಲೆ ತೆಗೆದು ನೋಡುತ್ತಾರ, ಆ ಯಲ್ಲಪ್ಪನ ಶರೀರ ಹೆಂಗಾಗಿತ್ತು ಅಂತಂದರೆ
ಲಿಂಗ ಯಾವ ರೀತಿ ಕಾಣುತ್ತಿತ್ತೋ ಲಿಂಗಮಯವಾಗಿತ್ತಂತ ಒಂದು ಶರೀರ. ಅವಾಗ ಸಿದ್ಧಲಿಂಗ ಮುತ್ತವರಂತಾರ, ಇಲ್ಲಿ ತನಕ ನೀ ಎಲ್ಲಪ್ಪನಾಗಿದ್ದೋ ನಿನ್ನ ಶರೀರ ಲಿಂಗಮಯವಾಗ್ಯದ, ಇವತ್ತು ನೀನು ಎಲ್ಲ ಲಿಂಗ ಅಂತ ತಿಳ್ಕೊಂಡು ಲಚ್ಚಾಣ ಸಿದ್ಧಲಿಂಗ ಮುತ್ತವರು 3 ಸಾರಿ ನಾಮಕರಣವನ್ನು ಮಾಡಿದರು. ಅವನಿಗೆ ಹೆಸರು ಮೊದಲಿಗೆ ಯಲ್ಲಪ್ಪ, ತೊಟ್ಟಲೊಳಗಿರುವಂಥ ಹೆಸರು ಯಲ್ಲಪ್ಪ, ಭಾಳ ಚಂದ ಇರ್ತವ್ರ ಹೆಸರು. ಬೆಲ್ಲಪ್ಪ ಅಂತ ಇರೋಸರು, ಮನೆಗೆ ಹೋದ್ರೆ ಒಂದಿಷ್ಟು ಬೆಲ್ಲ ಇಲ್ಲಪ್ಪ. ಹೆಸರು ಹಾಲಪ್ಪ, ಮನೆಗೆ ಹೋದ್ರೆ ಒಂದಿಷ್ಟು ಹಾಲಿಲ್ಲಪ್ಪ. ಹೆಸರು ದಾನಪ್ಪ, ಇಲ್ಲೇಯಪ್ಪ ದಾನ. ಹೆಂಗ ಅಂತಾರೆ, ಹೆಂಡ ಕುಡಿದಷ್ಟು ಹಾಲು ಕುಡಿಯಲಿಲ್ಲ ಮನುಷ್ಯನೇ, ದಂಡ ಕೊಟ್ಟಷ್ಟು ದಾನ ಮಾಡಿಲ್ಲ ಅಂತ. ನಮ್ಮ ದುಡ್ಡು ಎಲ್ಲಿ ಹೋಗ್ಯದ? ಕರ್ಮಕ್ಕೂ ಹೋಗ್ಯದ, ಹೆಂಡಕ್ಕೂ ಹೋಗ್ಯದ, ಪುಣ್ಯದ ದಾರಕ್ಕೂ ಹೋಗಿಲ್ಲ. ಅದಕ್ಕೆ ಮಹಾತ್ಮರು ಹೇಳಿದ್ರು, ಹೆಂಡ ಕುಡಿದಷ್ಟು ಹಾಲು ಕುಡಿಯಲಿಲ್ಲ ಮನುಷ್ಯನೇ, ದಂಡ ಕೊಟ್ಟಷ್ಟು ದಾನ ಮಾಡಲಿಲ್ಲ. ನಮ್ಮ ದುಡ್ಡು ಪಾಪಿಯ ದುಡ್ಡು ಪಾಪಕ್ಕೆ ಸಲ್ಲುತ್ತದೆ, ಪುಣ್ಯಕ್ಕೆಂದು ಸಲ್ಲಲಾರದು, ಪುಣ್ಯಕ್ಕೆ ಎಂದೂ ಸಲ್ಲಲಾರದು. ಹೀಗಿರುವಾಗ ಆಗ ಮಹಾತ್ಮರಾಗಿರುವಂಥ ಯಲ್ಲಪ್ಪನು ಹೋಗಿ ಎಲ್ಲ ಲಿಂಗನಾದ. ಗುರು ಶಿಷ್ಯರ ಸಂಗಮ ನಡೀತು. ಒಂದು ದಿವಸ ಅಂಬಾಭವಾನಿ ಗುಡಿಗೆ ಹೋಗಬೇಕು, ತುಳಜಾಪುರಕ್ಕೆ ಹೋಗಬೇಕು ಅಂತ ತಿಳ್ಕೊಂಡು ಗುರು ಶಿಷ್ಯರು ಮಾತಾಡಿಕೊಂಡ್ರು. ತುಳಜಾಪುರಕ್ಕೆ ಹೋಗಬೇಕು ಅಂತಂದ್ರೆ ಭಾಳ ದೂರದ, ಸಿದ್ಧಲಿಂಗ ಮುತ್ತರು ಅಂತಾರೆ ಭಾಳ ದೂರದು, ಇಲ್ಲೇ ಕಡಿ ಅಂತ ತಿಳ್ಕೊಂಡು ಯಾವಾಗ ಲಚ್ಚಾಣ ಸೀಮಿ ದಾಟ್ಯಾರ 3 ಹೆಜ್ಜೆ ದಾಟನ ಒಂದು ಗುಡಿ ಇತ್ತು. ಆ ಗುಡಿ ಒಳಗೆ ಕುಂತರು ಯಾರು? ಸಿದ್ಧಲಿಂಗ ಮುತ್ತೆ, ಎಲ್ಲ ಲಿಂಗ ಮುತ್ತೆ ಇಬ್ಬರು ಕುಂತಾಗ ಎಲ್ಲ ಲಿಂಗಪ್ಪನವ್ರು ಅಂತಾರೆ, ಹೊಟ್ಟೆ ಹಸದದು ಗುರುಗಳೇ, ಹೊಟ್ಟೆ ಹಸದದ, ಸಂಚಾರ ಮಾಡ್ಕೊತ ಬಂದೀವಿ, ಹ್ಯಾಂಗ ಮಾಡಬೇಕು ಅಂತಂದಾಗ ಅಲ್ಲಿ ಗರ್ಭಗುಡಿ ಒಳಗೆ ಹೆಣ್ಣು ದೇವತೆ ಇತ್ತು, ತಾಯಿ ಸಿದ್ಧಲಿಂಗ ಮುತ್ತವರು ಬೇಡ್ಕೋತಾರ, ಅಂಬಾಭವಾನಿ ಬೇರೆ ಅಲ್ಲ, ನೀನು ಬೇರೆ ಅಲ್ಲ ಅಂಬಾಭವಾನಿ ಬೇರೆ ಅಲ್ಲ ತಾಯಿ, ನಿನ್ನ ಮಗನಾಗಿರುವಂಥ ಎಲ್ಲ ಲಿಂಗ ನಿನ್ನ ಕಾಣಬೇಕು, ನೀನು ನೋಡಬೇಕು ಅಂತ ತಿಳ್ಕೊಂಡು ಅಪೇಕ್ಷೆ ಪಟ್ಟಾನ. ಹೊಟ್ಟೆ ಹಸದನ್ನು ತಿಳ್ಕೊಂಡು ಕೇಳಕತ್ತನ, ತಾಯಿ ನೀ ದರ್ಶನ ಕೊಟ್ಟು ಇಬ್ಬರಿಗೆ ತೃಪ್ತಿಯನ್ನು ಪಡಿಸುವಂತ ತಿಳ್ಕೊಂಡು ಸಿದ್ಧಲಿಂಗ ಮುತ್ತೆ ಬೇಡಿಕೊಂಡ. ಅವಾಗ ಯಲ್ಲಪ್ಪ ನಿನಗೇನು ಬೇಕು ಪ್ರಸಾದ? ಹೋಳಿಗೆ ಬೇಕನ್ನು ಏನು ಬೇಕು ಅಂತಂದ. ಯಪ್ಪ ಹೋಳಿಗೆ ಬೇಕಾಗಿಲ್ಲೋ ಯಪ್ಪ, ಕರಿಗಡಬ ಬೇಕಾಗ್ಯದ, ಇವತ್ತು ಕರಿಗಡಬ ಬೇಕಾಗ್ಯದ ಅಂತ ತಿಳ್ಕೊಂಡು ಎಲ್ಲ ಲಿಂಗ ಬೇಡಿಕೊಂಡಾಗ ಆಯಿತು ಅಂತ ತಿಳ್ಕೊಂಡು ಆ ತುಳಜಾಪುರದ ಇರುವಂಥ ಅಂಬಾಭವಾನಿಯನ್ನು ಭಕ್ತಿಯಿಂದ ಧ್ಯಾನವನ್ನು ಮಾಡಿದಾಗ ಅಂಬಾಭವಾನಿ ಅಂಬಾ ಅಂತ ತಿಳ್ಕೊಂಡು ಹೃದಯ ತುಂಬಿ ಅಮ್ಮ ಅನ್ನುವಂಥ ನುಡಿಯನ್ನ ಅಂಬಾಭವನಿಗೆ ಮುಟ್ಟಿತ್ತು. ಆ ಅಂಬಾಭವನಿ ಅಂತ ಇದ್ರೆ ನನ್ನ ಮಕ್ಕಳು ನನಗಾಗಿ ಕೂಗಿ ಕರೀತಾ ಇದ್ರೆ, ಕರುಳಿನ ಕೂಗಿ ಕರೀತಾ ಇದ್ರೆ, ಆ ಕರುಳು ಬಳ್ಳಿಗೆ ದರ್ಶನವನ್ನು ಕೊಡಬೇಕು ಅಂತ ತಿಳ್ಕೊಂಡು ಆ ದಟ್ಟವಾಗಿರುವಂಥ ಅರಣ್ಯದೊಳಗೆ ಅಲ್ಲಿ ಇರುವಂಥ ಒಂದು ಗರ್ಭಗುಡಿ ಒಳಗೆ ಸಾಕ್ಷಾತ್ ದೇವಿ ಪ್ರತ್ಯಕ್ಷಳಾಗುತ್ತಾ ಇದ್ದಾಳೆ. ಯಾವ ರೀತಿ ಪ್ರತ್ಯಕ್ಷಳಾದಳು ಅಂತಾರೆ, ಕಟಗಿ ದೇವತೆಯಾಗಿ ಕಾಣುತ್ತಾ ಇಲ್ಲ, ಕರುಣೆಯನ್ನು ತೋರುವಂಥ ದೇವತೆಯಾಗಿ ಹಸಿರು ಸೀರೆಯನ್ನು ತೊಟ್ಟಾಳ, ಮೂಗಿನೊಳಗೆ ನತ್ತಿಟ್ಟಾಳ, ಹಣೆಗೆ ಕುಂಕುಮವನ್ನು ಧರಿಸಿಕೊಂಡಾಳ, ಹಣೆಗೆ ದಂಡೆಯನ್ನು ಕಟ್ಟಿಕೊಂಡಾಳ. ಸಾಕ್ಷಾತ್ ಅಂಬಾಭವಾನಿ ಬಂದು ಆ ಇಬ್ಬರಿಗೆ ಯಪ್ಪ ಪ್ರಸಾದ ಮಾಡಿಸ್ಬೇಕಂತ ಬಂದೀನಿ, ನಾನು ತುಳಜಾಪುರದಿಂದ ಬಂದೀನಿ, ಯಾರಾದರೂ ಇಬ್ಬರು ಸಾಧುಗಳಿಗೆ ಪ್ರಸಾದ ಮಾಡಬೇಕಂತ ಅಂದ್ಕೊಂಡಿದ್ದೆ. ಆ ಪ್ರಸಾದ ಮಾಡಿಸಬೇಕು ಅಂತಂದ್ರೆ ಆ ನಾಡಿನೊಳಗೆ ಯಾರೂ ಕಾಣಲಿಲ್ಲ ಸಾಧುಗಳು, ಈ ಕಾಡಿನೊಳಗೆ ಸಾಧುಗಳು ಅದನ್ನು ತಿಳ್ಕೊಂಡು ಬಂದೀನಿಯಪ್ಪ. ಅದಕ್ಕೆ ನಿಮಗಾಗಿ ಕರಿಗಡಬ ತಂದೀನಿ, ತುಪ್ಪ ತಂದೀನಿ, ಊಟ ಮಾಡ್ರಿ ಅಂತ ತಿಳ್ಕೊಂಡು ಸ್ವತಃ ಸಾಕ್ಷಾತ್ ಅಂಬಾಭವಾನಿ ಯಲ್ಲಪ್ಪನು ಎಲ್ಲ ಲಿಂಗನವರಿಗೂ ಮತ್ತು ಸಿದ್ಧಲಿಂಗ ಮುತ್ಯಾಗ ತುತ್ತು ಮಾಡಿ ಉಣಿಸಿದರು. ಯಾರು? ಜಗನ್ಮಾತೆ ಅಂಬಾಭವಾನಿ. ಅಂಥ ಕರುಣಾ ದಿಗ್ಗಜರಾಗಿರುವಂಥ ಯಲ್ಲಪ್ಪನವರು ಕೇಳ್ತಾ ಇದ್ದಾರೆ, ಯಪ್ಪ ಇಲ್ಲಿ ತನಕ ಆ ತಾಯಿ ಯಾರು ಬಂದು ಊಟ ಮಾಡಿಸಿರು ಅಂತಂದ್ರೆ, ಅಲ್ಲೋ ನೀ ಯಾರನ್ನು ಕುರಿತು ಧ್ಯಾನ ಮಾಡಿದಿ, ನೀ ಯಾರನ್ನು ಕುರಿತು ಹೋಗಿ ಸ್ಮರಣೆ ಮಾಡಬೇಕು ಅಂತ ತಿಳ್ಕೊಂಡು ಅನ್ಕೊಂಡಿದ್ದಿ, ಆ ತಾಯಿ ನನ್ನ ತನ ಬಂದು ದಣ್ಕೊಳ್ಬಾರ್ದು, ನನ್ನ ಮಕ್ಕಳು ಆ ದಣ್ಕೊಂಡಿರುವಂಥ ಮಕ್ಕಳ ಸನ್ನಿಧಾನಕ್ಕೆ ಹೋಗಿ ಅವರ ದಣುವನ್ನು ಮಾಯ ಮಾಡಬೇಕು ಅಂತ ತಿಳ್ಕೊಂಡು ಸ್ವತಃ ಆ ತುಳಜಾಪುರದಿಂದ ಅಂಬಾಭವಾನಿ ಬಂದು ಕರಿಗಡಬ ಉಣಿಸ್ಯಾಳ ಅಂತಂದಾಗ ಯಾವಾಗ ಎಲ್ಲ ಲಿಂಗರಿಗೆ ರೋಮಾಂಚನವಾಗುತ್ತಾ ಇದೆ. ದೇವರನ್ನು ದುಡಿಸಿಕೊಳ್ಳುವಂಥ ಶಕ್ತಿ ನಮ್ಮ ಗುರುನಾಥ ಪಾದದೊಳಗೆ ಐತೆ ಅಂತ ತಿಳ್ಕೊಂಡು ಆ ಗುರುಗಳಾಗಿರುವಂಥ ಲಚ್ಚಾಣ ಸಿದ್ಧಲಿಂಗ ಮುತ್ಯನನ್ನು ಅನಂತ ರೀತಿಯಿಂದ ಕೊಂಡಾಡ್ತಿರುವಾಗ ಅನೇಕ ಲೀಲೆಗಳನ್ನು ಒಂದು ದಿವಸ ಮುಗಿಯುವಂಥ ಪುರಾಣ ಅಲ್ಲ, ಇದು ಭಾಳ ದಿವಸದಿಂದ ಕೊನೆಯದಾಗಿ ಆ ಎಲ್ಲ ಲಿಂಗ ಮಹಾರಾಜರು
ಇನ್ನೇನು ಸಿದ್ಧಲಿಂಗ ಮುತ್ತವರು ಲಿಂಗದ ಒಳಗೆ ಬೆರೆಯಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡುತ್ತಾ ಇರುವಾಗ ಅದಕ್ಕಿಂತಲೂ ಮುಂಚೆ ಎಲ್ಲ ಲಿಂಗರಂತಾರೆಪ್ಪ ನನಗೊಂದು ಜಾಗ ತೋರಿಸು, ನಾನೊಂದು ಮಠ ಮಾಡಿಕೊಂಡು ಭಕ್ತರು ಉದ್ಧಾರ ಮಾಡ್ತೀನಿ ಅಂತಂದಾಗ ಅವಾಗ ಲಚ್ಚಾಣ ಸಿದ್ಧಲಿಂಗ ಮುತ್ತವರಂತಾರ, ಈ ದಿಕ್ಕಿಗೆ ಹೋಗು, 7 ಹಗಲು 7 ರಾತ್ರಿ 7 ಹಗಲು 7 ರಾತ್ರಿ ನಿತ್ಯ ನಿರಂತರವಾಗಿ ನಡಿ. ಯಾವಾಗ 14 ದಿನಗಳು ಮುಗಿತಾವ, ಎಲ್ಲಿ 14 ದಿನಗಳು ಮುಗಿತಾವ ಅದೇ ಸೀಮಿ ನಿಂದು, ಅದೇ ನೀನು ಜಾಗದ ಒಳಗೆ ನೀ ಮಠ ಮಾಡಬೇಕು ಅಂತಂದಾಗ ಯಾವಾಗ ಎಲ್ಲ ಲಿಂಗರು ಆ ಗುರುಗಳ ದರ್ಶನ ಪಡ್ಕೊಂಡು 7 ರಾತ್ರಿ 7 ಹಗಲು ನಡ್ಕೊಂತ ಹೋದರು. ಅದು ಎಲ್ಲಿ ಅಂತಂದರೆ ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು. ಇನ್ನೂ 3 ಊರು ಮುಂದಿತ್ತು. ಊರು ಮುಂದೆ ಒಂದು ಸುಡುಗಾಡು ಗಟ್ಟಿ ಇತ್ತಂತ. ಆ ಸುಡುಗಾಡು ಗಟ್ಟಿಗೆ ಬರೋದ್ರೊಳಗೆ 14 ದಿವಸ ಆಯಿತು. ಅವಾಗಂತ ಇದ್ದಾರೆ ಮಹಾತ್ಮರು, ಸಿದ್ಧಲಿಂಗ ಮುತ್ಯ ನನಗೆ ಇದೇ ಜಾಗ ಕೊಟ್ಟಾನ, ಈ ಸುಡುಗಾಡು ಅನ್ನುವಂಥ ಜಾಗ ಕೊಟ್ಟಾನ ಅಂತಂದಮೇಲೆ ಇದು ಒಂದಲ್ಲ ಒಂದು ದಿವಸ ಮುಕ್ತಿ ಮಂದಿರ ಮಾಡಬೇಕು ಅಂತ ತಿಳ್ಕೊಂಡು ಆ ಸಿದ್ಧಲಿಂಗ ಮುತ್ಯವರು ಧ್ಯಾನ ಮಾಡುತ್ತಾ ಅಲ್ಲಿರುವಂಥ ಎಲ್ಲ ಭಕ್ತಾದಿಗಳು ಕರ್ಕೊಂಡು ಮಠವನ್ನು ಕಟ್ಟುತ್ತಾ ಇದ್ರೆ ಆ ಊರಿಗೆ ಏನಂತ ಹೆಸರು ಬಂತು ಅಂತಾರೆ ಮುಗುಳು ಕೋಡ ಅಂತ ಬರುತ್ತಾ ಇದೆ. ಆ ಮುಗುಳು ಕೋಡದೊಳಗೆ ಮುಕ್ತಿ ಮಂದಿರ ಆಗಿ ಮಾಡಿಕೊಂಡ್ರು. ಇತ್ತ ಮಹಾತ್ಮರಾಗಿರುವಂಥ ಲಚ್ಚಾಣದೊಳಗೆ ಸಿದ್ಧಲಿಂಗ ಮುತ್ಯವರು ವಯಸ್ಸಾಗುತ್ತಾ ಇದೆ, ಆಯುಷ್ಯ ಪ್ರಮಾಣ ಮುಗಿದು ಬರ್ತಾ ಇದೆ. ಅಂಥ ಮಹಾತ್ಮರು ಲಿಂಗದೊಳಗೆ ಬೆರಿಬೇಕಂತ ತಿಳ್ಕೊಂಡು ವಿಚಾರ ಮಾಡ್ತಿರುವಾಗ ಎಲ್ಲ ಶಿಷ್ಯರು ಹೇಳ್ತಾ ಇದ್ರಿ, ಅಪ್ಪ ಆ ಭಗವಂತನ ಲೀಲೆ ಅದು ಆಗುತ್ತಾ ಇದೆ. ಅಂದರೆ ನನ್ನ ಗುರುಗಳಾಗಿರುವಂಥ ಸದ್ಗುರು ಶಂಕರಲಿಂಗ ಮುತ್ಯವರು ಸಹ ಲಿಂಗದೊಳಗೆ ಬೆರೀತಾ ಇದ್ರೆ ಅದು ಹೆಂಗ ಅಂತಂದರೆ 19/8/1925 ಆ ಶಂಕರಲಿಂಗ ಮುತ್ಯನ ಗೂಳಿ ಅಂತ ಏನಿತ್ತಲ್ರಿ, ಆ ಗೂಳಿ ಮೊದಲಿಗೆ ಲಿಂಗ ಆಯಿತು. ಅದು ಮುಂದೆ 2 ವರ್ಷಗಳಾದ ಮೇಲೆ 19/8/1927 ಇಸ್ವಿ ಒಳಗೆ ಮಹಾತ್ಮ ಸದ್ಗುರು ಸಿದ್ಧಲಿಂಗರು ಲಿಂಗೈಕ್ಯರಾಗುವಂಥ ಸಮಯ ಬಂತು. ಹೀಗಿರುವಾಗ 28,000 ಶಿಷ್ಯರು, ಮೊದಲಿನ ಶಿಷ್ಯ ಅರಿಕೇರಿ ಸಿದ್ದಪ್ಪ ಮಹಾರಾಜರು, ಕೊನೆಯ ಶಿಷ್ಯ ಮುಗುಳು ಕೊಡದ ಎಲ್ಲ ಲಿಂಗ ಮಹಾರಾಜರು, ಇಡೀ ಭಕ್ತರು ತಂಡವಾಗಿ ಬಂದಾಗ ಎಲ್ಲ ಲಿಂಗ ಮಹಾರಾಜರು ಬಂದು ಸಿದ್ಧಲಿಂಗ ಮುತ್ಯನ ಪಾದದ ಮೇಲೆ ಬಿದ್ದು, ಯಪ್ಪ ತಾವು ಇರಬೇಕು, ಇನ್ನೂ 4 ಒಪ್ಪತ್ತಿರಬೇಕು, ತಂದೆ ಅಂದರು ನೀವೇ, ತಾಯಿ ಅಂದರು ನೀವೇ, ಬಂಧು ಬಳಗ ಅಂದರು ನೀವೇ, ನಿಮ್ಮ ಹೊರತು ಅನ್ಯರಿಲ್ಲ ಅಂತ ತಿಳ್ಕೊಂಡು ಆ ಗುರುಗಳ ಪಾದಕ್ಕೆ ತಮ್ಮ ಕಣ್ಣೀರಿನಿಂದ ದುಃಖವನ್ನು ಬೇಡಿಕೊಂಡಾಗ, ಚಿಂತೆ ಮಾಡಬೇಡ ಎಲ್ಲ ಲಿಂಗ, ನಾ ಹುಟ್ಟಿ ಬರುವೆ. ಎಲ್ಲಿ ಹುಟ್ಟಿ ಬರುವೆ ಅಂತಂದರೆ ಜಂಬಗಿ ಅನ್ನುವಂಥ ಒಂದು ಗ್ರಾಮದ ಆ ಜಂಬಗಿ ಒಳಗೆ ಜಂಗಮರ ಮನಿತನೊಳಗೆ ಹುಟ್ಟಿ ಬರ್ತಾ ಇರುವೆ. ಆ ಹುಟ್ಟಿ ಬರುವಂಥ ಮಗು ಮುಂದೆ ಒಂದಲ್ಲ ಒಂದು ದಿವಸ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರನಾಗಿ ಹುಟ್ಟಿ ಬರ್ತೀನಿ ಅಂತ ತಿಳ್ಕೊಂಡು ಹೇಳುತ್ತಾ ಅಲ್ಲಿರುವಂಥ ಎಲ್ಲ ನೊಂದಿರುವಂಥ ಬೆಂದಿರುವಂಥ ಭಕ್ತಾದಿಗಳಿಗೆ ಲಿಂಗದಲ್ಲಿ ಲೀನನಾದ ಮಂಗಲಾತ್ಮ ದೇವನೇ ಅಂಗ ಸವಿಸಿ ಬಾಳಿದಂತ ಭಾಗ್ಯದಾತ ಮಹಾತ್ಮನೇ. ಮತ್ತು 5 ನುಡಿಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಅದಕ್ಕೆ ಪ್ರಾರಂಭ ಆಗು ಶ್ರೀ ಗುರು ರಾಜ ಲಚ್ಚಾಣ ಸಿದ್ಧಲಿಂಗಗೆ ಬೆಳಗು ಬೆನಾರತಿಯ. ಸದ್ಗುರು ಲಚ್ಚಾಣದ ಸಿದ್ಧಲಿಂಗ ಗುರುಗಳ ಮಹಾಪುರಾಣ ಪ್ರಾರಂಭೆ ಪುರಾಣ ಪ್ರಾರಂಭೆ. ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕು ಕಕ್ಕಳಮೇಲಿ ಗ್ರಾಮದಿಂ ವಿಶ್ವಕರ್ಮರ ಮನೆತನದಿಂ ಲಚ್ಚಪ್ಪ ನಾಗಮ್ಮ ಎಂಬ ದಂಪತಿಗಳ ಗರ್ಭದಿಂದ ಉದಯಿಸಿದ ಸಿದ್ಧಲಿಂಗ ಗುರುಗಳು ಲಚ್ಚಾಣದ ಸಿದ್ಧಲಿಂಗ ಗುರುಗಳು. ಸಿದ್ಧಲಿಂಗ ಗುರುಗಳು
ಶಿವ ಸಾಂಬ ಜೈ ನಮ ಪಾರ್ವತೀಶ್ವರ ಹರ ಮಹಾದೇವ ಲಚ್ಚಾಣ ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ ದೇವಿ ಮಾತಾ ಕಿ ಜಯ ಮಂಗಲಂ ಜೈ ನಮ ಪಾರ್ವತೀಶ್ವರ ಮಹಾದೇವ. ಅದರಂತೆ ಈ ಒಂದು ಕಾರ್ಯಕ್ರಮದೊಳಗೆ ಭಾಗವಹಿಸಿ ನಮ್ಮ ಹಂಚನಾಳದ ಲಕ್ಷ್ಮೀಬಾಯಿ ಹನುಮಂತ ಹರಿಜನ ಸಾಕಿನ ಹಂಚನಾಳವರು ಸಹ ಆ ತಾಯಿಯೂ ಸಹ ನಮ್ಮ ಎಲ್ಲರ ತೊದಲು ನುಡಿಗಳನ್ನು ಕೇಳಿ ಸಂಗೀತವನ್ನು ಕೇಳಿ ಭಕ್ತಿಯ ಕಾಣಿಕೆಯನ್ನು ಕೊಟ್ಟಿದ್ದಾಳೆ. ಆ ತಾಯಿ 101 ರೂಪಾಯಿ ಪುರಾಣಿಕರಿಗೆ, 51 ರೂಪಾಯಿ ತಬಲವಾದಕರಿಗೆ, 51 ರೂಪಾಯಿ ಗವಾಯಿಗಳನ್ನು ಕೊಟ್ಟಿದ್ದಾರೆ. ಆ ಕಾಣಿಕೆಯನ್ನು ಕೊಟ್ಟಿರುವಂಥ ತಾಯಿ ಲಕ್ಷ್ಮೀಬಾಯಿ ಹನುಮಂತ ಹರಿಜನ ಸಾಕಿನ ಹಂಚನಾಳವರು ಸಹ ಆ ದೇವಿ ಆಶೀರ್ವಾದ, ಲಚ್ಚಾಣ ಸಿದ್ಧಲಿಂಗ ಮುತ್ತನ ಆಶೀರ್ವಾದ, ಮಹಂತ ಮಡಿವಾಳೇಶ್ವರ ಆಶೀರ್ವಾದ ಸದಾ ಇಲ್ಲ ಅಂತ್ಕೊಂಡು ಬೇಡಿಕೊಳ್ಳುತ್ತಾ, ಇವತ್ತು ಮಾಗಣಿಗೇರಿಯಪ್ಪ ಅಂತಂದ್ರೆ ಅದು ನಮಗೆ ತವರು ಮನೆ ಇದ್ದಂಗೆ. 2012 ನಮಗೆ ಅದೇ ನೌಕರಿಯಾಗಿತ್ತು. ಅದಕ್ಕೆ ನಮ್ಮ ಭಾಗದೊಳಗೆ ಪುರಾಣವನ್ನು ಇವತ್ತು ಈ ಒಂದು ಹಂಚನಾಳ ಗ್ರಾಮಕ್ಕೆ ಬರಬೇಕು ಅಂತಂದ್ರೆ ಇದಕ್ಕೆ ಯಾರು ಕಾರಣಕರ್ತರು ಅಂತಂದ್ರೆ ನಮ್ಮ ಮಾಗಣಿಗೇರಿ ಭಕ್ತರೇ ಕಾರಣ. ಯಾಕಂದ್ರೆ ಈ ಭಾಗದೊಳಗೆ ನಮ್ಮ ಇಲ್ಲೇ ಯಾಳಿಗೆ ಇದ್ರೂ ನಾವು ಇಲ್ಲಿ ಯಾರಿಗೂ ಪರಿಚಯ ಇದ್ದಿದ್ದಿಲ್ಲ. ಆ ಒಂದು ಯಾಳಿಗೆ ಅನ್ನುವಂಥ ಗ್ರಾಮವನ್ನು ತಮ್ಮ ಮಾಗಣಿಗೇರಿ ಗ್ರಾಮದ ಒಳಗೆ ರುದ್ರಮುನೀಶ್ವರರ ಮಹಾಮಠದೊಳಗೆ ಗೋಲಿಗೇರಿ ಗೊಲ್ಲಾಳೇಶ್ವರ ಪುರಾಣ ಆಗಿರ್ಬೋದು, ಜಗದ್ಗುರು ರೇವಣಸಿದ್ದೇಶ್ವರ ಪುರಾಣ ಆಗಿರ್ಬೋದು, ಆಮೇಲೆ ಅನೇಕ ಪುರಾಣಗಳನ್ನು ಆ ರುದ್ರಮುನೀಶ್ವರ ಮಹಾಮಠದೊಳಗೆ ನಿತ್ಯ ನಿರಂತರವಾಗಿ ಸೇವೆಯನ್ನು ಮಾಡೀನಿ. ಅಂಥ ಮಾಗಣಿಗೇರಿ ಗ್ರಾಮದೊಳಗೆ ನನ್ನ ಹೋಗಿ ಪುರಾಣ ಕಚ್ಚಿರುವಂಥ ಹಿರಿಯರಲ್ಲಿ ಹಿರಿಯರು ಅನೇಕ ಮಹಾತ್ಮರು. ಆ ಹಿರಿಯರೊಳಗೆ ಹಿರಿಯರಾಗಿರುವಂಥ ಇಂಥ ಒಂದು ಭವ್ಯವಾಗಿರುವಂಥ ದಿವ್ಯವಾಗಿರುವಂಥ ಕಾರ್ಯಕ್ರಮ ನಮ್ಮ ಕಡಕೋಳ ಸೀಮೆ ಒಳಗೆ ಎಲ್ಲಿ ಪುರಾಣ ಆಗಿರಬಹುದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಧರ್ಮದ ಕಾರ್ಯಕ್ರಮಗಳಾಗಿರ್ಬೋದು, ಆ ಎಲ್ಲ ಧರ್ಮದ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಶ್ವದೊಳಗೆ ಎಲ್ಲ ಕಡೆಗೆ ಕುಂತಲ್ಲೇ ನೋಡುವಂಥ ಅವಕಾಶ ಮಾಡಿಕೊಟ್ಟವರು ಯಾರಾದರೂ ಇದ್ರೆ ನಮ್ಮ ACS ಕಡ್ಕೊಳ್ಳೋದವರು. ಜೋರಾಗಿ ಚಪ್ಪಳೆ ತೊಟ್ಟೋಣ ನಮ್ಮ ಅಂಬರೀಷ್ ಸುಬೇದಾರ್ ಅವರು. ಮೂರ್ತಿ ಚಿಕ್ಕದಾದರೂ ಚಿಂತೆ ಇಲ್ಲ, ಕೀರ್ತಿ ಬಹಳ ದೊಡ್ಡದು. ಅವರು ಸಣ್ಣವರಿದ್ದರೂ ಚಿಂತೆ ಇಲ್ಲ, ಹಿರಿದಾದ ಸಾಧನೆ. ಏನಾದರೂ ಮಹಾತ್ಮರು ಏನು ನಮ್ಮ ಕಡಕೋಳ ಸೀಮೆ ಸುತ್ತಮುತ್ತ ನಡೆಯುವಂಥ ಧರ್ಮದ ಕಾರ್ಯಕ್ರಮ ಎಲ್ಲ ಕಡೆಗೆ ಬೆಳಗಲಿ ಅಂತ ತಿಳ್ಕೊಂಡು ಭಕ್ತಿಯಿಂದ ಬೇಡಿಕೊಳ್ತಾ ಇದ್ದಾರೆ. ಅಂಥ ನಮ್ಮ ಸುಬೇದಾರ್ ಅವರಿಗೂ ಮತ್ತು ನಮ್ಮ ಮೈಬೂಬ್ ಸಾಬ್ ಅವರಿಗೂ ಜೋರಾಗಿ ಚಪ್ಪಳೆಯೊಂದಿಗೆ ಧನ್ಯವಾದಗಳು ಹೇಳುತ್ತಾ, ಅದರಂತೆ ಶ್ರೀ